ನಮ್ಮ ತಾಂಡ ಹುಡುಗರೆಲ್ಲ ಕನಜಲು ಮನೆಯಲ್ಲಿ ಸೇರಿ ಆಗಿತ್ತು. ಅವತ್ತು ಆಯುಧ ಪೂಜೆಗೆ ಅಂತ ಎಲ್ಲ ಬ್ಯಾಂಡ್ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಇಲ್ಲಿ ನಮ್ಮ ಪುಂಡಿ ರೋಹಿತ್ ಅವರು ಅವರದೇ ಲೋಕದಲ್ಲಿ ಮುಳುಗಿ ಹೋಗಿದ್ರೆ, ನಮ್ಮ ಪೆಟ್ಟಿಸ್ಟ್ ಆಕಾಶ್ ಅವರು ಒಂದು ಸಲ ಹಲ್ಲು ಮುರಿದದ್ದು ಸಾಕು ಮಾರೆ, ಇನ್ನು ನಿಮ್ಮ ಸಾವಸ ಬೇಡ ಅಂತ ಸೈಡ್ ಅಲ್ಲೇ ನಿಂತಿದ್ರು. ತಪ್ಪು ತಿಳ್ಕೊಳ್ಬೇಡಿ, ನಮ್ಮ ಹುಡುಗನಿಗೆ ನಾಚಿಕೆ ಜಾಸ್ತಿ ಅಷ್ಟೇ, ಹಾಗೆ ನಾಚಿ ನೀರಾಗ್ತಾ ಇದ್ದಾರೆ. ಈ ಸಲ ನಮ್ಮ ನಿತ್ರನ ಆಕಾಶ್ ಅವರು ನಿತ್ರನ ಸ್ಥಿತಿಯಿಂದ ಹೊರಗಡೆ ಬಂದು ಫುಲ್ ಜೋಶಲ್ಲೇ ಕೆಲಸ ಮಾಡ್ತಾ ಇದ್ರು. ಮತ್ತೊಂದು ಕಡೆ ನಮ್ಮ ಟೀಮ್ ನ ಪ್ರಭುದೇವ್ ಅವರು ಮಿಸ್ ಆಗಿದ್ರು, ಆದ್ರೆ ಅವರ ಡ್ಯಾನ್ಸ್ ಪಾರ್ಟ್ನರ್ ಮೈಕಲ್ ಜಾಕ್ಸನ್ ಅವರು ಉಸ್ತುವಾರಿಯಲ್ಲಿ ಬ್ಯುಸಿ ಆಗಿದ್ರು. ಅಂತೂ ಇಂತೂ ಎಲ್ಲಾ ಹುಡುಗರು ಸೇರಿ ಗಮ್ಮತ್ ಮಾಡಿಕೊಂಡು ಬಾಕಿಯಾಗಿದ್ದ ಕೆಲಸ ಎಲ್ಲ ಮುಗಿಸಿ ನಮ್ಮ ಟೀಮ್ ನ ಹೊಸ ಜರ್ಸಿ ಲಾಂಚಿಂಗ್ ಕಡೆಗೆ ಹೆಜ್ಜೆ ಹಾಕಿದ್ರು. ಮನೆ ಹಿರಿಯರು ಪ್ರಾರ್ಥನೆ ಮಾಡಿ ಹೊಸ ಜರ್ಸಿ ಬಿಡುಗಡೆ ಮಾಡಿದ್ದು ಆಯ್ತು. ಒಂದು ಕಡೆ ಎಲ್ಲ ಆಯುಧ ಪೂಜೆಗೆ ರೆಡಿ ಮಾಡ್ತಾ ಇದ್ರೆ, ಇವರು ನಿದ್ರ ದೇವಿಯ ಮಡಿಲಿಗೆ ಜಾರಿದ್ರು. ಹಾಗೋ ಹೀಗೋ ಗಮ್ಮತ್ ಮಾಡಿಕೊಂಡು ಎಲ್ಲ ಸೇರಿ ಶಿಸ್ತು ಮತ್ತೆ ಕ್ರಮ ಪ್ರಕಾರ ಈ ವರ್ಷದ ಆಯುಧ ಪೂಜೆ ಕೂಡ ಅದ್ದೂರಿಯಾಗಿ ಮಾಡಿದ್ದು ಆಯ್ತು. 6 ಜನ ಸದಸ್ಯರೊಂದಿಗೆ ಶುರು ಆಗಿದ್ದ ತಂಡ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ 40 ಸದಸ್ಯರೊಂದಿಗೆ ಎದ್ದು ನಿಂತಿದೆ. ಅದೇ ಒಂದು ತಂಡ ಒಂದು ಕನಸು, ನಮ್ಮ ತಾಂಡವ್. ಇದು ನಮ್ಮ ತಂಡದ ಆಯುಧ ಪೂಜೆಯ ಗಮ್ಮತ್ತು. ಸರಿ, ಹಾಗಿದ್ರೆ ಸುಳ್ಯ ದಸರಾದಲ್ಲಿ ಭೇಟಿಯಾಗುವಂತೆ. ಅಲ್ಲಿವರೆಗೆ ಹೇಳಿ